ಭದ್ರ ಕಾವಲು ಉಂಟು. ಅಲ್ಲೆಲ್ಲಿಯೂ ಮಾತಿಗೂ ಸಿಲುಕದೆ ಇಲ್ಲಿ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷರಾಗಿದ್ದೀರಿ ಅಂತಾದ್ರೆ ಮಾಯಕದಿ ಬಂದಿದ್ದೀರಿ ಎನ್ನುವುದು ಊಹೆ. ಹೌದು ಅಂತಾದ್ರೆ ಯಾರು ನೀವು, ಯಾಕೆ ಬಂದಿದ್ದು ಎಲ್ಲವನ್ನ ಹೇಳಿದ್ರೆ ವಿಷಯ ಗೊತ್ತಾಗುತ್ತಿತ್ತು. ವಿಚಾರಿಸುವ ನೀನು? ನಾನು ಇಲ್ಲಿಯ ಭಗದತ್ತನ ತಂಗಿ ಮೌರ್ವಿ. ನಾನೇ. ನೀನೇ ಮೌರ್ವಿ? ಅವ್ರ ಪರಿಚಯ ಇದೆಯಾ? ನಮಸ್ಕಾರ. ನಮಸ್ಕಾರ. ಇವ ಅವತ್ತು ವನದಲ್ಲಿ ಕಪಾಲ ಮೋಕ್ಷ ಕೊಟ್ಟು ನೀವು ತಗೊಂಡೋಗ್ನ ಕೊಟ್ಟು ಇನ್ನೊಬ್ರಿಗೆ ಹೇಳಲಿಕ್ಕಿಲ್ಲ, ತಗೊಂಡೋಗ್ ನೀವು ಗೊತ್ತಾಗಿದ್ದೇವೆ ಅಷ್ಟೇ. ಹೌದಾ? ಅಷ್ಟೇ ವಿಷಯ. ಒಂದು ಪರಿಚಯ. ಯಾರು ನೀವು? ಅವನ ಪರಿಚಯ ಇಲ್ಲ ಅಂತಲ್ಲ, ಅವ ಇಲ್ಲಿಗೆ ಬಂದವನೇ, ಮಾತನಾಡಿದವನೇ. ಶಂಕದಿಂದಲೇ ಬಂದ್ರೆ ಅದು ತೀರ್ಥ. ನೀವ್ಯಾರು, ಯಾಕೆ ಬಂದಿರಿ? ನನ್ನ ಪರಿಚಯ ಆಗ್ಲಿಲ್ಲ. ಪರಿಚಯಕ್ಕಾಗಿ ಪ್ರಶ್ನೆ ಸುರಿಮಳೆ. ಅಪರಾಧ ಅಲ್ಲ, ಅಲ್ವೇ? ಆಕ್ಷೇಪವೂ ಇಲ್ಲ. ಸರಿ. ನಾನೇನು ಸಾಮಾನ್ಯವಂತ ಭಾವಿಸಿಕೊಳ್ಳಬೇಡ. ಈಗಾಗಲೇ ಕೇಳಿರಬಹುದು, ಹಿಡಿಂಬಾವನ ಪವಿತ್ರವಾದಂತಹ ಚಿನ್ನವಂಶದ ನ್ಯಾಯಮಾನಕ್ಕೆ ಬಂದವ. ಸರಿ. ಹಿಡಿಂಬಾವನದ ದೀಶ, ಭೀಮನಿಗೆ ಮಗ, ಹರಿಡಿಂಬೆ ಕಂದ, ಕೃಷ್ಣನಿಗೆ ಅಳಿಯ, ನೀವೇ ನಾನಯ್ಯ. ಬಂದು ಸೇರಿದ ಬಗೆ ಇದು ಹೇಗೆ ಎನ್ನುವುದು ಇನ್ನು ನೀವು ಹೇಳುವುದು ಬೇಡ. ಮಾಯಕದಿ ಬಂದಿದ್ದು ಅಂತ ಆಯ್ತು. ಯಾಕೆ ಬಂದದ್ದು? ಕೇಳಿ ಬಂದಿಹೇನಿಲ್ಲಿಗೆ. ಅಂದರೆ ವಾದದಲ್ಲಿ ಯಾರು ಸೋಲಿಸ್ತಾರೋ, ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವನ್ನ ಮದುವೆ ಆಗ್ತಾರೆ ಇರುವಂತ ನಿರ್ಣಯ ಹೌದು ನಿನ್ನದ್ದು. ಈ ವಿಚಾರವನ್ನ ಕೇಳಿದಂತ ನಾನು ಎಲ್ಲಿಗೆ ಬಂದೆ. ಇದುವರೆಗೆ ಹಲವು ಮಂದಿ ಬಂದಿದ್ದಾರೆ. ಬಂದವರನ್ನ ನಿನ್ನಲ್ಲಿ ವಾದಿಸಿ ಎಲ್ಲವರು ಕೈ ಸೋತು ಹೋಗಿದ್ದಾರೆ. ಹಾಗಲೇ ಬೇಡ ಬೇಡ ಬೇಡ, ಅವರಂತೆ ನಾನಲ್ಲ. ಈಗ ಬಂದಿದ್ದೇನೆ. ಯಾಕೆ? ನಿನ್ನಲ್ಲಿ ವಾದಿಸುವುದಕ್ಕಾಗಿ ಬಂದಿದ್ದೇನೆ. ನನ್ನಲ್ಲೇ ಗೆಲ್ಲುವುದಕ್ಕಾಗಿ ಬಂದವರು. ಕಡುಕಲಿ ಹೌದು ನೀವು, ಸಾತ್ವಿಕರು ಹೌದು, ಅನುಮಾನವೇ ಇಲ್ಲ. ಆದ್ರೆ ನನ್ನನ್ನ ಗೆಲ್ಲುತ್ತೇನೆ ಎನ್ನುವುದು ಬಹುಶಃ ನಿಮ್ಮಿಂದ ಸಾಧ್ಯ. ಗೆಲ್ಲುತ್ತೇನೆ ಅಂತ ಆಡಿದ್ರೆ ಸಾಲದು. ನಾನು ಕೇಳುವ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡಬೇಕಾಗುತ್ತದೆ. ಅದಲ್ಲ, ನಾನು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀಯೇನೆ? ನಾನು ಕೇಳುವ ಪ್ರಶ್ನೆಗೆ ನೀವು ಉತ್ತರ ಕೊಡುವುದಲ್ಲ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕು. ನಿಮ್ಮ ಪ್ರಶ್ನೆಗೆ ನಾನಲ್ಲ, ನನ್ನ ಸಖಿ ಉತ್ತರಿಸ್ತಾಳೆ. ಸಖಿ ಉತ್ತರ ಕೊಡುತ್ತಾಳೆ. ನಿನ್ನ ಸಖಿಯರು ಉತ್ತರ ಕೊಡುವುದು. ನಿನ್ನ ಸಖಿಯರಿಗೆ ಉತ್ತರ ಕೊಡ್ಲಿಕ್ಕೆ ಸರಿಯಾದ ಜನ ಇರುವ ನಮ್ಮಲ್ಲಿ ಪ್ರಶ್ನೆ ಇಡ್ಲಿಕ್ಕೆ ಇದ್ದಾರೆ. ನನ್ನ ಸಖ ನಾನು ಅಲ್ಲಿ ಸುಮ್ಮನೆ ಇಲ್ಲ, ಅಂದಾಜು ಮಾಡ್ತಾ ಇದ್ದೆ ಏನನ್ನ ವಿಷಯವನ್ನ.
ಅಂದ್ರೆ ನಿಮ್ಮ ಪ್ರಶ್ನೆಗೆ ಅವರಿಬ್ರು ಉತ್ತರ ಕೊಡುವುದಂತೆ. ಎಂತ ಕರ್ಮ ಉತ್ತರ ಕೊಡುವುದು? ನಿಜವಾಗಿ ಇವರಿಗೆ ಉತ್ತರ ಕೊಡ್ಲಿಕ್ಕೆ ಆಗದೆ ಎಂತ ಮುಟ್ಟುಬಡಿಯೋದು ಅದು ಸುದ್ದಿ ಬೇಡ. ಹೇಳಿ ಪ್ರಯೋಜನ. ನಮ್ಮ ಗಂಟಲು ಶೋಷಣೆ ಗಂಟಲು ಗಟ್ಟಿದ್ದ ಮಾತಾಡುದು ಗೊತ್ತಾಯ್ತಾ? ಅಂದಾಗೆ ನಿಮ್ಮ ಪ್ರಶ್ನೆಗೆ ಇವರಿಗೆ ಉತ್ತರ ಕೊಡ್ಲಿಕ್ಕೆ ಆಗದೆ ಅವ್ರು ನಿಮ್ಮ ಹೆಂಡತಿಯಾಗಿ ಬರುವುದು ನಿಶ್ಚಿತ. ಅವ್ರು ಬರುವಾಗ ಅವರಿಬ್ಬರನ್ನು ಬಿಟ್ಟು ಬರುವುದಿಲ್ವಾ? ಈ ಬಿಟ್ಟು ಜಾಗ ನಾನನ್ನು ತುಂಬಿಸಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ನಂಗೊಂದು ಅವಕಾಶಕ್ಕಾಗಿ ಕಾಯ್ತಿದ್ದೆ. ಅವಕಾಶ ಕೊಟ್ಟಿದ್ದೇನೆ. ಆದ್ರೆ ಒಂದೆರಡು ಮೂರು ನಿಬಂಧನೆಗಳು. ಯಾವ ನಿಬಂಧನೆ? ಬೇರೆ ಏನೂ ಅಲ್ಲ. ಇಂದಿನ ಸ್ಪರ್ಧಾಂಗಣಕ್ಕೆ ನೀವೇ ಅಧ್ಯಕ್ಷರಾಗ್ಬೇಕು. ನಾನೇ ಅಧ್ಯಕ್ಷ. ಇನ್ನೊಂದು, ಯಾರು ಪ್ರಶ್ನೆ ಉತ್ತರಗಳಲ್ಲಿ ಜಿಜ್ಞಾಸೆಯನ್ನ ಹುಟ್ಟಿಸಕೂಡದು. ಇದು ಬೇಕು. ಇದು ಮೂರನೇದ್ದು, ನಾನು ಕೇಳುವ ಪ್ರಶ್ನೆಗೆ ಅವರಿಬ್ರು ಸೋತಲ್ಲಿ ಅವರಿಬ್ರು ಅಕ್ಕ ತಂಗಿ ನನ್ನ ಮದುವೆ ಆಗ್ಬೇಕು. ಧರ್ಮದ ಮದುವೆ. ನಾವು ಸೋತ್ರೆ ನೀವು ಮದುವೆ ಆಗ್ಬೇಕು. ಎಲ್ಲಿ ಆದ್ರೂ ನಾವು ಕೇಳುವ ಪ್ರಶ್ನೆಗೆ ನೀನು ಸೋತ್ರೆ ನಾನು ಸೋತದ್ದಿಲ್ಲ. ನಾನು ಸೋತದ್ದಿಲ್ಲ. ನಾನ್ ಸೋತದಿದ್ದ. ಯಾಕೆ ಸೋಲಿಲ್ಲ? ನಾನು ಎಲ್ಲೂ ಹೋಗ್ಲಿಲ್ಲ. ಮರ್ಯಾದೆ ಪ್ರಶ್ನೆ. ಒಂದು ವೇಳೆ ಸೋತರೆ ಹೇಗೆ ನಿರ್ಣಯ? ಅಧ್ಯಕ್ಷ ಒಂದಕ್ಕೆ ಪಂಚಾಯತಿ ಮಾಡಿಕೊಡಿ. ಎಲ್ಲಾದ್ರೂ ನೀವು ಗೆದ್ರೆ ಇವ್ರು ನಿಮ್ಮ ಹಿಂದೆ ರಾಗಿ ಬರಬೇಕು. ಹೌದೌದು. ಎಲ್ಲಾದ್ರೂ ನೀವು ಸೋತ್ರೆ ನೀವೇ ಗಂಡರಾಗಿ ಹೋಗು. ನಾನೇ ನೀವೇ ಅಧ್ಯಕ್ಷರಾಗ್ಬೇಕಂತ ಹೇಳಿದ್ದಕ್ಕೆ ಎಲ್ಲಿಯಾದ್ರೂ ನೀನ್ ನಮ್ಮ ಗಂಡನಾಗಿ ಬಂದ್ರೆ ಏನಾಗ್ತದೆ ಗೊತ್ತಾ? ಹೆಂಡತಿ ಗಂಡ ಆಗ್ತೀಯ. ಅದು ಆಮೇಲೆ ಇಲ್ಲಿ ಜಿಜ್ಞಾಸೆ ಹುಟ್ಟಿಸಕೂಡದು. ಒಪ್ಪಿಗೆಗೆ ಸಹಿ ಹಾಕಿದ್ದೀರಿ ಆಯ್ತಾ? ಅಧ್ಯಕ್ಷ ಸ್ಥಾನವನ್ನ ನೀವಿದ್ದೀರಲ್ಲ? ಯಾರು ಯಾರು ಅಮ್ಮ ಇದ್ದಾರೆ. ಎಲ್ಲಿಗೆ? ಅಧ್ಯಕ್ಷ ಪೇಟೆಗೆ. ಗೊತ್ತಾಗ್ಲಿಲ್ಲ. ನಿಮ್ಮ ಕಡೆಯಿಂದ ಅವರು, ನಮ್ಮ ಕಡೆಯಿಂದ ಇವರು. ಈಗ ಪ್ರಶ್ನೋತ್ತರಗಳ ಸರದಿ ಆರಂಭದಲ್ಲಿ ನನ್ನದು. ಆರಂಭ ಮಾಡಿ. ನೋಡು 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 ನೋಡು. ಎಂತ ಸರಿ ನೋಡುದಲ್ಲ. ಈಗ ಜನಸ್ಪಂದನ ಸಭೆ ಕರೀತಾ ಇದ್ದೇನೆ. ಇಷ್ಟೊತ್ತಿಗೆ ನಮ್ಮನ್ನು ಒಗ್ಗೂಡಿಸುವುದು ನೋಡುವ. ಸರಿ ಇತ್ತೋ ಇಲ್ಲೋ ಪ್ರಶ್ನೆ ಅಲ್ಲ, ಅದೊಂದು ಬಡಿಯುವುದು ಸಂಪ್ರದಾಯ ನಮ್ಮ. ಗೊತ್ತಾಯ್ತಾ? ಭಾಷಣಕ್ಕೆ ಆರಂಭ ಇದು ಎಷ್ಟು ಮಾಡಿದ್ರು ಅಷ್ಟೇ. ಗೊತ್ತಾಯ್ತಾ? ಮನೆಯವರೇ ಯಾರು ನೀವಲ್ಲ? ಇದು ಇವರು ಇವರು ಹಾಗಾದ್ರೆ ಮಹನೀಯರೇ ಹಾಗೂ ಮುದ್ದು ಮಹಿಳೆಯರೇ. ಅದು ಹೆಂಗಸರಿಗೆಲ್ಲ ಸ್ವಲ್ಪ ಗಾಳಿ ಹಾಕಿದ್ರೆ ಮಾತ್ರ ನಮಗೆ ಬೀಳ್ತದಲ್ಲ. ಹಾಗೆ ಮಕ್ಕಳೇ ಹಾಗೂ ಮರಿಗಳೇ. ಮಕ್ಕಳಿಗಿಂತ ಸಣ್ಣವಾದ ಮರಿಗಳೇ ಮತ್ತೆಂತ. ಇಂದು ಇಲ್ಲಿ ಇಲ್ಲಿ ಆಗಿರ್ತಕ್ಕಂಥ ಹೋಗಿರ್ತಕ್ಕಂಥ ಇರ್ತಕ್ಕಂಥ ಬರ್ತಕ್ಕಂಥ ಮತ್ತಕ್ಕಂಥ ತಕ್ಕಂತ ತಕ್ಕಂತ ಅದು ಭಾಷಣದ ಗುಟ್ಟು. ವಿಷಯ ಎಂತ ಇರುವುದಿಲ್ಲ. ಇಷ್ಟು ಸಣ್ಣ ವಿಷಯ ಮಧ್ಯ ತಕ್ಕಂತ 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 ಎಂತ ತಕ್ಕಂತ ಎದುರಿದ್ದವ ಕಲ್ತಕ್ಕಂತ ಹಿಂದಿದ್ದವ ಓಡ್ತಕ್ಕಂತ ಅಷ್ಟೇ. ಇಂದು ನನ್ನನ್ನ ಈ ಸ್ಪರ್ಧಾಂಗಣಕ್ಕೆ ಆಯ್ಕೆ ಮಾಡಿದ್ದಾರೆ. ತಾವು ದಯವಿಟ್ಟು ಪ್ರಶ್ನೆ ಉತ್ತರಗಳ ನಂತರ ಚಪ್ಪಾಳೆಗಳ ಮುಖೇನ ನನ್ನನ್ನು ಈಗಲ್ಲ ಪ್ರಶ್ನೆ ಉತ್ತರಗಳ ನಂತರ ನನ್ನನ್ನು ಹರಸಬೇಕಾಗಿ ಅಭಿಮಾನಿಗಳಲ್ಲಿ ಕೆಳಕಳಿ ಕಳಕಳಿಯ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಯಾರು ನನ್ನನ್ನು ಬಿಟ್ಟುಕೊಡ್ಬೇಕು. ನೀನು ಎಲ್ಲರವರೆಗೆ ಹೊಳಬೇಕು. ನಿನಗದೆಲ್ಲ ಗುಟ್ಟಿ ಅಂತ ಗೊತ್ತಿಲ್ಲ. ಸುಮ್ಮನೆ ಈಗ ಕೇಳುವ ಒಂದನೇ ಪ್ರಶ್ನೆ. ಇದು ವಿದ್ಯಾವಂತರಿಗೆ ಮಾತ್ರ. ಅವಿದ್ಯಾವಂತರಿಗೆ ಇರಬಹುದು. ಸರಿಯಾಗಿ ಯೋಚನೆ ಮಾಡು. ಕೇಳುವ ಒಂದನೇ ಪ್ರಶ್ನೆ. ಕುದುರೆಗೆ ಕೊಂಬುಂಟೋ ಇಲ್ಲವೋ? ಸುಲಭವಾದ ಪ್ರಶ್ನೆ. ಅಲ್ಲ ನೀ ಕುದುರೆಗೆ ಕೊಂಬಿಲ್ಲ. ಇತ್ತು ಇಲ್ಲ. ಇತ್ತು ಇಲ್ಲ. ನಿನ್ನ ಉತ್ತರ ಸರಿಯಾಗಿಲ್ಲ. ಉತ್ತರ ಸರಿ ಉಂಟು. ಏನು ಕೊಂಬಿತ್ತು ಮಾರೈತಿ? ನಾನು ನೋಡಿದ್ದೇನೆ ಪುಣ್ಯಾತ್ಮ. ಕೊಂಬಿಲ್ಲ. ಅದಂತ ಅದು ಕಿವಿ ಇದ್ದದ್ದು. ಅಯ್ಯೋ ನೀ ಯಾವ ಕುದುರೆ ಹೇಳಿದ್ದು? ಓಡುವ ಕುದುರೆ. ನಾನು ಹೇಳಿದ್ದಲ್ಲ. ವಿದ್ಯಾವಂತರಿಗೆ ಮಾತ್ರ ಅಂತ ಮೊದಲು ಹೇಳಿದ್ದೇನೆ. ಕುದುರೆ ಎಂದು ಬರೆ ಕ ಮತ್ತೆ ದೋಕೆ ಕೊಂಬುಂಟು ಇಲ್ಲವಾದ್ರೆ ಅದು ಕದರೆ ಆಗ್ತದೆ, ಕುದುರೆ ಆಗುದಿಲ್ಲ. ಅಯ್ಯಯ್ಯೋ, ನಮ್ಮ ಸ್ತ್ರೀ ಶಕ್ತಿಯವರು ಯಾರು ಚಪ್ಪಾಳೆ ಹೊಡಿಬೇಡಿ. ಒಂದನೇ ಸುತ್ತಿನ ಮಂಡಲದ ಎಣಿಕೆಯಲ್ಲಿ ಸುಮುಖನವರು ಬಾರಿ ಬಾರಿಗೂ ಮುಂದುವರೆದಿದ್ದಾರೆ.
ಶಕ್ತಿಯವರು ಏನು ನಮ್ಮ ಯುವ ಶಕ್ತಿ ನಿಶಕ್ತಿಯ ನಿಶಕ್ತಿ ಅಲ್ಲ ಅಂತ ಒಂದು ಸಾರಿ ತೋರಿಸಿಕೊಂಡು ನೋಡು ಒಂದು ಸಾರಿ ಜೋರ ಯಾರು ಈಗ ಹೆಣ್ಮಕ್ಕಳೆಲ್ಲ ಚಪ್ಪಾಳೆ ಹಾಕಿ ನಿಂತ್ಕೊಂಡಿಲ್ಲ ಪಕ್ಕದಲ್ಲಿ ದೊಡ್ಡ ಬೆನ್ನಿ ಬಾರಿಸಿಲ್ಲ ಕೇಳುವ ಎರಡನೇ ಪ್ರಶ್ನೆ ಸರಿಯಾಗಿ ಯೋಚನೆ ಮಾಡಿಕೊ ಇದು ಬುದ್ಧಿವಂತರಿಗೆ ಮಾತ್ರ ನೋಡುವ ಒಂದು ಬಾವಿ ಅಂತ ತಿಳಿ ಅದೊಂದು 10 ಕಾಂಕ್ರೀಟ್ ಕಪ್ಪಿ ಇತ್ತು ದೊಡ್ಡ ದೊಡ್ಡ ಮಂಡಿ ಕಪ್ಪಿ ನಿನ್ಗಳಿಗಿತ್ತು ಅದು ವಿಷಯ ಹೇಳಿದ್ದೆ ಆ 10 ಕಪ್ಪೆಯಲ್ಲಿ ಒಂದು ಕಪ್ಪೆ ಹೃದಯಾಘಾತದಿಂದ ಸಾಯ್ತಾರೆ ಅಯ್ಯೋ ಕಪ್ಪಿ ನೀವಿಬ್ರು ಕಪ್ಪಿ ಕುಟುಂಬದ ನಾ ಕಪ್ಪೆ ವಿಷಯ ಹೇಳಿದ್ದು ಸತ್ತೋಯ್ತಲ್ಲ ಅಲ್ಲ ಹೋಗ್ಲಿ ಈಗ ಆ 10 ಕಪ್ಪೆಯಲ್ಲಿ ಒಂದು ಕಪ್ಪೆ ಸಾಯ್ತದ ಎಷ್ಟು ಕಪ್ಪೆಗಳು ಉಳಿತವು ಅದರಲ್ಲಿ ಇನ್ನಷ್ಟು 9 ಉಳಿತದೆ ಇಲ್ಲ 9 ಆಗುದು ಹೇಗೆ 10 ಒಂದು ಉಳಿಯುವುದು 9 ಅಲ್ವೇನಾ ಸತ್ತೋದು ಒಂದು ಕಪ್ಪೆ ನಿನ್ನ ಅಪ್ಪ ಬಂತ ಚಪ್ಪಾಳೆ ಹೊಡಿ 9 ಡಣ್ಣ ಎರಡನೇ ಸುತ್ತಿನ ಮತದಾರರಿಗೆ ಸುಮುದ್ರವರು ಮತ್ತೆ ಭಾವಗ್ತಾ ಇದ್ದಾರೆ ಬಾರಿ ಮುಂದೆ ಸರಿಯಾ ಆಯ್ತಾ ಇನ್ನೊಂದು ನೀನ್ ಕೆಲವು ಮುಂಚೆ ನಮ್ಮದೊಟ್ಟು ಇನ್ನೊಂದು ಏನದು ನಿನ್ನದು ಇನ್ನೊಂದು ಪ್ರಶ್ನೆ ಏನು ಸರಿಯಾಗಿ ಯೋಚನೆ ಮಾಡು ಇದು ವಿಶೇಷ ಪ್ರಶ್ನೆ ವಿಶೇಷ ಯುವಕ ಮತ್ತು ಯುವತಿಯರಿಗೆ ಸರಿಯಾದ ಪ್ರಶ್ನೆ ಅದು ಯುವಕ ಯುವತಿಯರದ್ದ ಹೌದೌದು ಏನು ನೀನು ಅಷ್ಟು ಎಂತದ್ದು ಕುತ್ತಿಗೆ ಉದ್ದ ಮಾಡುದು ಅಲ್ಲ ವಿಶೇಷ ಅಂದಲ್ಲ ಹೌದು ಒಂದು ಹುಡುಗ ಮತ್ತು ಹುಡುಗಿ ಸಾಧಾರಣ ನಿನ್ನ ಪ್ರಾಯ ನನ್ನ ಪ್ರಾಯದವರು ಅಂದ್ರೆ ಈಗ ದಾರಿಯಲ್ಲಿ ಹೋಗುವಾಗ ಒಂದು ಹಣದ ಗಂಟು ಒಂದು ಚಿನ್ನದ ಗಂಟು ದಾರಿಯಲ್ಲಿ ಬಿದ್ದಿರ್ತದೆ ಆ ಹುಡುಗ ಮತ್ತು ಹುಡುಗಿಯ ಕಣ್ಣು ಯಾವುದ್ರ ಮೇಲೆ ಇರ್ತದೆ ಇದು ಸುಲಭವಾದ ಪ್ರಶ್ನೆ ಉತ್ತರ ನೋಡು ಗಂಡು ಮಕ್ಕಳಿಗೆ ಹಣ ಅಂದ್ರೆ ಪ್ರೀತಿ ಹೆಣ್ಣು ಮಕ್ಕಳಿಗೆ ಚಿನ್ನ ಅಂದ್ರೆ ಪ್ರೀತಿ ಹುಡುಗಿಯ ಕಣ್ಣು ಚಿನ್ನದ ಗಂಟಿನ ಮೇಲೆ ಹುಡುಗನ ಕಣ್ಣು ಹಣದ ಗಂಟಿನ ಮೇಲೆ ಇಲ್ಲ ಹೌದು ಉತ್ತರ ಸರಿ ಇಲ್ಲ ಉತ್ತರ ಸರಿ ಉಂಟು ಯಾರನ್ನು ಬೇಕಾದ್ರೂ ಕೇಳು ಇಲ್ಲ ಇಲ್ಲ ಸರಿ ಉಂಟು ಸರಿಯಾದ ಉತ್ತರ ಕೇಳು ಏನದು ಅವರಿಬ್ರು ಕಣ್ಣು ಅದ್ರ ಮೇಲೆ ಯಾವ್ದ್ರ ಮೇಲೂ ಇರುವುದಿಲ್ಲ ಹುಡುಗ ಮತ್ತು ಹುಡುಗಿಯ ಕಣ್ಣು ಅವ್ರವ್ರ ಮುಖದ ಮೇಲೆ ಇರೋದು ಬಿಟ್ಟು ಬೇರೆ ಎಲ್ಲೂ ಇಲ್ಲ ನಾನು ಸದಾ ನಿಮಗೆ ಚಿರಋಣಿಯಾಗಿದ್ದೇನೆ ಬರುವುದೆಲ್ಲಿಗೆ ಬನ್ನಿ ನಮ್ಮದು ಪ್ರಶ್ನೆ ಉಂಟು ನಮ್ಮದು ವಿರುದ್ಧ ಪ್ರಶ್ನೆ ಉಂಟು ನೀನ್ ಮಾತ್ರ ಕೇಳುದು ಅಧ್ಯಕ್ಷ ಅಪ್ಪಣಿಬೇಕು ಇಂಥರೆಲ್ಲ ಪ್ರಶ್ನೆ ಕೇಳಿದ್ರೆ ಆದ್ರೂ ನಿಮ್ಮ ಆಶೀರ್ವಾದ ಅಭಿಮಾನಿ ದೇವರುಗಳ ನನಗೆ ಬೆಂಬಲ ದಯವಿಟ್ಟು ಯಾರು ಬಿಟ್ಟುಕೊಳ್ಬೇಡಿ ಆಯ್ತಾ ಹಾಗೆ ಕೇಳಿ ಮೊದಲು ನಮ್ಮ ಪ್ರಶ್ನೆ ಅಡ್ಡಿಲ್ಲ 2 ಮದಭರಿತ ಆನೆಗಳು ಒಂದು ಕಬ್ಬಿನ ಗದ್ದೆಗೆ ಹೋಗ್ತವೆ ಜೊತೆಯಾಗಿ ಅದರಲ್ಲಿ ಒಂದು ಆನೆ ಮಾತ್ರ ಕಬ್ಬನ್ನು ತಿಂತದೆ ಇನ್ನೊಂದು ಆನೆ ಕಬ್ಬನ್ನು ತಿನ್ನುವುದಿಲ್ಲ ಯಾಕೆ ಅಯ್ಯ ಸುಲಭದ ಉತ್ತರ ಕಾಣೆ 2 ಆನೆಗಳಲ್ಲಿ ಒಂದು ಕಬ್ಬು ತಿನ್ನುವುದು ಇನ್ನೊಂದು ತಿನ್ನದೆ ಇರುವುದು ತಿನ್ನದೆ ಇರುವ ಆನೆಗೆ ಸಕ್ಕರೆ ಕಾಯಿಲೆ ಉಂಟು ಹಾಗಾಗಿ ತಿನ್ನುವುದಿಲ್ಲ ಇನ್ನೊಂದುಂಟು ಇನ್ನು ನೋಡು ನಾನು ಕೇಳುವ ಪ್ರಶ್ನೆಗೆ ಸರಿಯಾದ ಉದಾಹರಣೆ ಸಹಿತ ಉತ್ತರಿಸಬೇಕು ಉದಾಹರಣೆ ಪ್ರಕೃತಿ ಸಂಸ್ಕೃತಿ ವಿಕೃತಿ ಉದಾಹರಣೆ ಕೊಟ್ಟು ಉತ್ತರಿಸ ಎಂದರೇನು ಈಗ ಸೋತ ಅಂತ ನಾನು ಒಪ್ಕೊಳ್ಬೇಕಿದ್ರೆ ನನ್ನ ಹೆಣ ಇಲ್ಲಿ ಬೀಳ್ಬೇಕು ಇವತ್ತು ನೋಡಿ ನಮಗೆ ಈ ಪರೀಕ್ಷೆಯಲ್ಲಿ ನಾವೊಂದು ಗುಳಿ ಹಾಕಿ ಬಂದಾಗಿತ್ತು ನಮ್ಮ ಅಭಿಮಾನಿಗಳು ಯಾರು ಬಿಟ್ಟುಕೊಡುವುದಿಲ್ಲ ದಯವಿಟ್ಟು ನಮ್ಮ ಬೆಂಬಲಕ್ಕಿದ್ರಿ ಅಲ್ಲ ನೋಡು ಪ್ರಕೃತಿ ವಿಕೃತಿ ಸಂಸ್ಕೃತಿ ಎಂದರೆ ಏನು ಅಲ್ಲ ಉದಾಹರಣೆ ಬೇಕಲ್ಲ ಪ್ರಕೃತಿ ಎಂದರೆ ಒಂದು ಗದ್ದೆಯಲ್ಲಿ ಕಬ್ಬನ್ನು ನೆಡುವುದು ಪ್ರಕೃತಿ ಸಂಸ್ಕೃತಿ ಎಂದರೆ ಕಬ್ಬು ಬೆಳೆದಾಗ ಕತ್ತರಿಸಿ ಅದರ ಹಾಲು ತೆಗೆದು ಬೆಲ್ಲ ಮಾಡಿ ಬೇಕಾದಾಗ ಉಪಯೋಗಿಸಿಕೊಳ್ಳುವುದೇ ಅದು ಸಂಸ್ಕೃತಿ ವಿಕೃತಿ ಎಂದರೆ ಕಬ್ಬಿನಿಂದ ಬಂದ ಹಾಲನ್ನ ಹುಳಿಯಾಗುವವರೆಗಿಟ್ಟು ಅದನ್ನ ಹೆಂಡವಾಗಿಸಿ ಆಮೇಲೆ ಅದು ಚೂಚೂರೆ ಕಬ್ಬಿನ ಗದ್ದೆಯಲ್ಲಿ ಕುಡ್ಕೊಂಡು ಚೊಯ್ಯ ಹಾಕಿದ್ರೆ ಅದು ವಿಕೃತಿ ಆಯ್ತಾ ಇಲ್ಲಿ ಪಾಪ ಬೇಸರ ಆಗ್ತದೆ ಚಿನ್ನು ಮರಿಯೇ ಇನ್ನು ಸಣ್ಣ ಪ್ರಶ್ನೆ ಅವರಿಗೆ ಸೋತರ ಸೋಲಲ್ಲ ಗೆದ್ದರ ಗೆಲ್ವಾಗ ತಮಾಷೆಗಾಗಿ ಒಂದೇ ಒಂದು ಪ್ರಶ್ನೆ ಇದು ಸರಿ ಯೋಚನೆ ಮಾಡ್ಕೋ ಪ್ರತಿಭಟನೆ ಎಂದರೆ ಒಂದು ಗುಂಪಿನವರು ಇನ್ನೊಂದು ಗುಂಪನ್ನು ವಿರೋಧ ಮಾಡುವುದು ಪ್ರತಿಭಟನೆ ಅಲ್ಲ ಏನು ನನ್ನ ಪ್ರಶ್ನೆ ನಿಮ್ಗೆ ಅರ್ಥವೇ ಆಗ್ಲಿಲ್ಲ ಅದು ಪ್ರತಿಭಟನೆ ನಾನ್ ಕೇಳಿದ್ದು ಪ್ರತಿಭಟನೆ
ಹಾಗಂದ್ರೇನು? ಪ್ರತಿದಿನ ಬಟಾಣಿ ತಿಮ್ಮುದೇ ಪ್ರತಿಭಟನೆ. ಹಾ, ಅಣ್ಣ. ದಯ್ಯ ತಾತ. ಹಾ, ದಯ್ಯ ತಾತ.